ಗೈಸ್ ನನಗೆ ಶಾಕಿಂಗ್ ಆಗ್ಬಿಟ್ಟಿದೆ. ನಮ್ಮ ಮನೆಗೆ ಹೊಸ ಟಿ ವಿ ತಂದ್ಬಿಟ್ಟವ್ರೆ ಗೈಸ್. ನೋಡಿ ಇಲ್ಲಿ ಎಷ್ಟು ದೊಡ್ಡದು. ನಾನು ಒಂದು ದಿನ ಇಲ್ದಿರೋದಕ್ಕೆ ಗೈಸ್ ನೋಡಿ ಏನೇನು ಚೇಂಜಸ್ ಮಾಡೋರು. ಹೊಸ ಟಿ ವಿ ತಂದ್ಬಿಟ್ಟವ್ರು ಆಗಲೇ. ಫುಲ್ಲು ಒಂಥರ ಫಾಗ್ ಥರ. ಓ ಶಿಟ್ ಗೈಸ್. ಸ್ಟಾರ್ ಕಾರ್ದು ಟೈರ್ ಬೇರೆ ಪಂಚರ್ ಆಗ್ಬಿಟ್ಟೈತೆ. ಪಂಚರ್ ಅಂದರೆ ಏರ್ ಹೋಗ್ತಿದೆ ಗೈಸ್. ಫೈನಲಿ ಸ್ಟೆಪ್ನಿ ಹಾಕಿದ್ದಾಯಿತು. ಜಾಕ್ ಇಳಿಸ್ತಾ ಇದ್ದೀನಿ. ಜಾಕ್ ಇಳಿಸಿ ಸ್ವಲ್ಪ ನೆಟ್ ಟೈಟ್ ಮಾಡಿಬಿಟ್ರೆ ಅಷ್ಟೇ ಗೈಸ್, ಆಯಿತು ಗೈಸ್. ಬನ್ನಿ ಇವಾಗ ಊಟ ಮಾಡೋಕ್ಕೆ ಹೋಗೋಣ. ಊಟ ಆದಮೇಲೆ ಸ್ವಲ್ಪ ಮನೆ ಹತ್ರ ಹೋಗಿ ರೆಸ್ಟ್ ಮಾಡಬೇಕು. ಇವಾಗ ಸಂಜೆನೇ ಓಡೋದು ಗೈಸ್ ಬೆಂಗಳೂರಿಗೆ. ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಮಾಡಿದರೆ ಟಯರ್ಡ್ನೆಸ್ ಇರೋಲ್ಲ, ಆರಾಮಾಗಿ ಗಾಡಿ ಓಡಿಸ್ಬೋದು. ಅದಕ್ಕೋಸ್ಕರ ಊಟ ಮಾಡಿ ಹೊರಡೋಣ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಟೈಮ್ ಈಗ 7 ಗಂಟೆ ಆಗಿದೆ. ಎದ್ದಿದ್ದೀನಿ. ಸೀನರಿ ಮಾತ್ರ ಮಸ್ತಾಗಿದೆ ಗೈಸ್. ಇಲ್ಲಿ ಹಂಗೆ ಹೋಗೋಣ ಅಂತ ನೋಡ್ತಾ ಇದ್ದೀನಿ ಸೀನರಿನೆಲ್ಲ ಗೈಸ್. ಇಲ್ಲಿ ಬೆಳಗಿನ ಜಾವ ಮಂಜು ಕೂಡ ಬರುತ್ತೆ ಗೈಸ್. ಫುಲ್ಲು ಒಂಥರ ಫಾಗ್ ಥರ. ಓ ಶಿಟ್ ಗೈಸ್. ಸ್ಟಾರ್ ಕಾರ್ದು ಟೈರ್ ಬೇರೆ ಪಂಚರ್ ಆಗ್ಬಿಟ್ಟೈತೆ. ಪಂಚರ್ ಅಂದರೆ ಏರ್ ಹೋಗ್ತಿದೆ ಗೈಸ್. ಇವಾಗ ಅದನ್ನ ಚೇಂಜ್ ಮಾಡಬೇಕು. ಇಲ್ಲಿ ಸುತ್ತಮುತ್ತ ಎಲ್ಲೂ ಇಲ್ಲ ಗೈಸ್. ನಾನು ಚೇಂಜ್ ಮಾಡಬೇಕು ಅನ್ಕೋತೀನಿ. ಚೆಕ್ ಮಾಡೋಣ ಗಾಡೀಲಿ ಸ್ಟೆಪ್ನಿ ಇದೆಯಾ ಅಂತ. ಗೈಸ್ ಬನ್ನಿ ಸ್ಟೆಪ್ನಿ ಇದೆಯಾ ಅಂತ ಚೆಕ್ ಮಾಡೋಣ. ಅದು ಹಂಗೆ ಬಿಟ್ಬಿಟ್ರೆ ಫುಲ್ ಏರ್ ಇಳ್ದೋಗ್ಬಿಡುತ್ತೆ ಗೈಸ್. ಆಮೇಲೆ ಏನು ಮಾಡೋಕ್ಕೂ ಆಗಲ್ಲ. ಸ್ಟೆಪ್ನಿ ಏನೂ ಇದೆ ಗೈಸ್. ಗಾಡಿನ ಸ್ವಲ್ಪ ಕೆಳಗೆ ನಿಲ್ಲಿಸ್ಕೊಂಡು ಲೆವೆಲ್ ಇರೋ ಕಡೆ ಸ್ಟೆಪ್ನಿ ಚೇಂಜ್ ಮಾಡಿಬಿಡೋಣ ಬನ್ನಿ. ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ಮೂವ್ ಮಾಡ್ತಿಲ್ಲ. ಒಂದು ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಆಗಲಿ ಅಂತ ಗೈಸ್. ಇವಾಗ ಇಲ್ಲಿ ನಿಲ್ಲಿಸಿದ್ದೀನಿ ನೋಡಿ. ಫುಲ್ ಆಲ್ಮೋಸ್ಟ್ ಏರ್ ಹೋಗ್ತಿದೆ. ಇದು ಹಿಂಗೆ ಬಿಟ್ಬಿಟ್ರೆ ಫುಲ್ ಪಂಚರ್ ಆಗಿಬಿಡುತ್ತೆ ಗೈಸ್. ಆಮೇಲೆ ಏನಕ್ಕೂ ಯೂಸ್ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಪ್ರಕಾರ ಟೈರ್ ಚೇಂಜ್ ಮಾಡಿ ಪಂಚರ್ ಹಾಕ್ಸ್ಕೊಂಬಂದು ಇಟ್ಬಿಟ್ರೆ ಸೇಫ್ಟಿ ಸಕ್ಕೆ. ಇದೆಲ್ಲ ಸ್ವಲ್ಪ ಮುಳ್ಳು ಜಾಸ್ತಿ ಅಲ್ವಾ ಗೈಸ್ ಹಳ್ಳಿ ಸೈಡು. ಅದೇ ಪ್ರಾಬ್ಲಮ್ ಆಗಿದೆ. ಫಸ್ಟು ಜಾಕ್ ಹಾಕೊಂಡು ನಾನು ಜಾಕ್ ಹಾಕ್ಕೊಂಡು ಆಮೇಲೆ ಟೈರ್ ಹಾಕೋಣ ಗೈಸ್. ಆ ಟೈರ್ ಇನ್ನೂ ಒಂದು ಸತಿನೂ ಹಾಕಿಲ್ಲ. ನಮ್ಮ ಅಣ್ಣಂಗೆ ಫೋನ್ ಮಾಡಿ ಕೇಳ್ತೀನಿ ರೀ ಏನು ಮಾಡೋಣ ಅಂತ. ಜಾಕ್ ಹಾಕ್ತಾ ಇದ್ದೀನಿ ಕಾರ್ಗೆ. ಕ್ಲೀನಾಗಿ ಲಾಕ್ ಆಗಿದೆ. ಸ್ವಲ್ಪ ನೆಟ್ಟೆಲ್ಲ ಲೂಸ್ ಮಾಡಿ ಟೈರ್ ಚೇಂಜ್ ಮಾಡೋಣ. ಫೈನಲಿ ಸ್ಟೆಪ್ನಿ ಹಾಕಿದ್ದಾಯಿತು. ಜಾಕ್ ಇಳಿಸ್ತಾಯಿದ್ದೀನಿ. ಜಾಕ್ ಇಳಿಸಿ ಸ್ವಲ್ಪ ನೆಟ್ ಟೈಟ್ ಮಾಡಿಬಿಟ್ರೆ ಅಷ್ಟೇ ಗೈಸ್, ಆಯಿತು. ಫೈನಲಿ ಟೈರೆಲ್ಲ ಚೇಂಜ್ ಮಾಡಿದ್ದಾಯಿತು. ಕಾರು ಪಾರ್ಕ್ ಮಾಡಿದ್ದಾಯಿತು. ಇವಾಗ ಫ್ರೆಶ್ ಆಗಬೇಕು ಗೈಸ್. ತುಂಬ ಲೇಟಾಗಿದೆ. ಫ್ರೆಶ್ ಆಗಿ ದೇವಸ್ಥಾನದ ಹತ್ರ ಹೋಗೋಣ. ನೋಡಿ ಅಲ್ಲದೆ ಕಾರು. ಈಗ ಫ್ರೆಶ್ ಆಗಿ ದೇವಸ್ಥಾನದ ಹತ್ರ ಹೋಗೋಣ ಗೈಸ್. ಫೈನಲಿ ನಾನು ಈ ಥರ ರೆಡಿ ಆಗಿದ್ದೀನಿ. ಇವಾಗ ಹೋಗ್ತಾಯಿದ್ದೀನಿ ದೇವಸ್ಥಾನದ ಹತ್ರ. ಅಲ್ಲಿ ಹೋಗೋಣ ದೇವಸ್ಥಾನದ ಹತ್ರ ಹೋಗೋಣ. ಗೈಸ್ ಇಲ್ಲಿ ಇನ್ನೂ ಈ ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಿದೆ. ಅದಕ್ಕೋಸ್ಕರನೇ ಇಲ್ಲೆಲ್ಲ ಈ ಥರ ಕಲ್ಲೆಲ್ಲ ಹಾಕಿರೋದು. ಇಲ್ಲಾಂದರೆ ನಾರ್ಮಲಾಗಿ ಚೆನ್ನಾಗೇ ಇರುತ್ತಿರಲ್ಲ.
ದೇವಸ್ಥಾನದೊಳಗೆ ಹೋಗೋಣ ಬನ್ನಿ. ನೋಡಿ ಹೇಗಿದೆ. ಇವಾಗ ಇದಕ್ಕೆಲ್ಲ ಸ್ವಲ್ಪ ಅಲಂಕಾರ ಮಾಡೋಣ. ಇಲ್ಲಿ ಸ್ವಲ್ಪ ಸೀರೆ ಉಡ್ಸೋಣ, ನೋಡೋಣ ಏನೇನಾಗುತ್ತೋ ಚೇಂಜಸ್ ಮಾಡೋಣ. ಇವಾಗ ಸೀರೆ ಥರ ಕೇಳಿದ್ದೀನಿ ಬೇರೆದು ತಗೊಬಂದಿದ್ದು ಅಷ್ಟನ್ನ ಚೇಂಜ್ ಮಾಡೋಣ. ಇಲ್ಲಿ ಮೆಸ್ಲಿ ಮಾರಮ್ಮ ಇರೋದು. ಇದನ್ನು ಈ ಥರ ಮಾಡಿದ್ದೀನಿ ಸ್ವಲ್ಪ. ಓಕೆ, ಏನೋ ಸ್ವಲ್ಪ ಟ್ರೈ ಮಾಡಿದ್ದೀನಿ ಗೈಸ್. ನೆಕ್ಸ್ಟ್ ನೋಡೋಣ ಯಾವುದಕ್ಕೆ ಏನಾದ್ರು ಮಾಡೋಕ್ಕಾಗುತ್ತಾ ಅಂತ. ಇವಾಗ ಊರು ಸುತ್ತಕ್ಕೆ ಹೋಗ್ತಾ ಇದ್ದೀವಿ. ಊರು ಸುತ್ತಕ್ಕೆ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಇಲ್ಲೇ ನಮ್ಮೂರಲ್ಲಿ ಐಸ್ ಕ್ರೀಮ್ ಇತ್ತು, ಐಸ್ ಕ್ರೀಮ್ ತಿಂತಾ ಆಯಿತು. ಬಂದೆ ಮನೆ ಹತ್ರ. ಸ್ವಲ್ಪ ಕಾರ್ನ ನೆರಳಿಗೆ ಹಾಕೋಣ ಅಂತ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲೈತೆ, ನೆರಳಿಗೆ ಹಾಕ್ತಿದ್ದೀನಿ. ಅಲ್ಲಿ ಮರದ ಕೆಳಗೆ ಹಾಕ್ಬಿಡೋಣ ಅಂತ. ಸುಟ್ಟೋಗ್ತೈತೆ ಗಾಯ್ಸ್, ಅಪ್ಪ ಸ್ಟೇರಿಂಗ್ ಮುಟ್ಟಾಗೈತಲ್ಲ, ಅಷ್ಟು ಬಿಸಿ ಆಗ್ಬಿಡೈತೆ. ಗೈಸ್ ಬನ್ನಿ ಇವಾಗ ಊಟ ಮಾಡೋಕ್ಕೆ ಹೋಗೋಣ. ಊಟ ಆದಮೇಲೆ ಸ್ವಲ್ಪ ಮನೆ ಹತ್ರ ಹೋಗಿ ರೆಸ್ಟ್ ಮಾಡಬೇಕು. ಇವಾಗ ಸಂಜೆನೇ ಓಡೋದು ಗೈಸ್ ಬೆಂಗಳೂರಿಗೆ. ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಮಾಡಿದರೆ ಟಯರ್ಡ್ನೆಸ್ ಇರೋಲ್ಲ, ಆರಾಮಾಗಿ ಗಾಡಿ ಓಡಿಸ್ಬೋದು. ಅದಕ್ಕೋಸ್ಕರ ಊಟ ಮಾಡಿ ಹೊರಡೋಣ. ಊಟ ಎಲ್ಲ ಮುಗಿಸಿ ಇವಾಗ ಕಾರ್ ಹತ್ರ ಹೋಗ್ತಾ ಇದ್ದೀನಿ. ಹೂವು ಐತೆ, ಕಾರಿಗೆ ಹೂವು ಹಾಕ್ಬಿಟ್ಟು ಬೆಂಗಳೂರಿಗೆ ಹೊಡೋದೇ ಗೈಸ್. ಇವಾಗ ಇನ್ನು ಸ್ವಲ್ಪ ಹೊತ್ತು, ಒಂದು 10 to 15 ಮಿನಿಟ್ಸ್ ಅಷ್ಟೇ ಬೆಂಗಳೂರಿಗೆ ಹೊಟ್ಬಿಡೋದು. ಅಯ್ಯೋ ಕಾರ್ ಗ್ಲಾಸ್ ಬೇರೆ ನೀರು ಹಾಕ್ಬೇಕು ಗೈಸ್, ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟೈತೆ. ಒಂದು ಬಕೆಟ್ ನೀರು ಹಾಕ್ಬಿಟ್ಟು ಕಾರ್ ಸ್ವಲ್ಪ ಲೈಟಾಗಿ ಒರೆಸ್ಕೊಂಡು ಬೆಂಗಳೂರಿಗೆ ಹೊಟ್ಬಿಡೋದೆ. ಈಗ ಏರ್ ಚೆಕ್ ಮಾಡಿಬಿಡೋಣ. ಐತೆ ಗೈಸ್, ಎಲ್ಲ ಕರೆಕ್ಟಾಗೈತೆ. ಅಷ್ಟೇ ಬೆಂಗಳೂರಿಗೆ ಹೊಡೋದೆ ಅಷ್ಟೇ ಗೈಸ್. ನಾನು ಔಟ್ಫಿಟ್ಟು ಚೇಂಜ್ ಮಾಡಿಬಿಟ್ಟೆ, ಸೆಕೆ ಅಂದ್ಬಿಟ್ಟು ಟಿ ಶರ್ಟ್ ಹಾಕೊಂಡ್ಬಿಟ್ಟಿದ್ದೀನಿ. ನೋಡಿ ಕಾರ್ಗೂ ವಿನಾರ ಹಾಕಾಯ್ತು, ಗ್ಲಾಸೆಲ್ಲ ನೀರಾಗಿ ತೊಳೆದಾಯ್ತು. ಇನ್ನೇನು ಹೊರಡೋದೆ ಅಷ್ಟೇ ಗೈಸ್. ಇನ್ನೇನಿದ್ರು ಬೆಂಗಳೂರಲ್ಲೇ ವ್ಲಾಗ್ ಮಾಡೋಕ್ಕಾಗೋದು. ಡ್ರೈವಿಂಗ್ ಮಾಡ್ಬೇಕಾದ್ರೆ ವ್ಲಾಗ್ ಮಾಡೋಕ್ಕಂತೂ ಆಗೋಲ್ಲ. ನೋಡೋಣ. ಬಂದೆ, ನಮ್ಮ ಮನೆಗೆ ರೀಚ್ ಆಗಿದ್ದೀನಿ. ಟ್ರಾಫಿಕಲ್ಲಂತೂ ಗೈಸ್ ಅಪ್ಪ ಬೆಂಗಳೂರು ಟ್ರಾಫಿಕ್. ಅದು ಇವತ್ತು ಸಂಡೇ ಬೇರೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಇವಾಗ ಟೈಮ್ ಆಲ್ಮೋಸ್ಟ್ ಗೈಸ್ 10 ಗಂಟೆ ಆಗಿದೆ. ಇವಾಗ ಅಜ್ಜಿ ಮನೆಯಿಂದ ಇವಾಗ ಅಮ್ಮಗೆ ಬಂದು ಕರ್ಕೊಬಂದರು ಗೈಸ್. ನನಗೆ ಶಾಕಿಂಗ್ ಆಗ್ಬಿಟ್ಟಿದೆ. ನಮ್ಮ ಮನೆಗೆ ಹೊಸ ಟಿ ವಿ ತಂದುಬಿಟ್ಟವ್ರೆ ಗೈಸ್. ನೋಡಿ ಇಲ್ಲಿ ಎಷ್ಟು ದೊಡ್ಡದು. ನಾನು ಒಂದು ದಿನ ಇಲ್ದಿರೋದಕ್ಕೆ ಗೈಸ್ ನೋಡಿ ಏನೇನು ಚೇಂಜಸ್ ಮಾಡೋರು. ಹೊಸ ಟಿ ವಿ ತಂದುಬಿಟ್ಟವ್ರು ಆಗಲೇ. ಚೆನ್ನಾಗೈತೆ ಗೈಸ್. ನಿಂತ್ಕೊಂಡ್ರೆ ನನ್ನ ಮುಖ ನಾನೇ ನೋಡ್ಕೋಬೋದು, ಅಷ್ಟು ಚೆನ್ನಾಗೈತೆ. ಅಷ್ಟೇ ಗೈಸ್, ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.